ಒಂದು ಹಳ್ಳಿನಲ್ಲಿ ಸೋನಂ ಅನ್ನೋ ಹುಡುಗಿ ಹಾಸ್ಪಿಟಲ್ ಹೊರಗಡೆ ಕಡ್ಲೆಕಾಳು ಹುಸ್ಲಿ ಮಾರ್ತಾ ಇದ್ಲು. ಬಿಸಿ ಬಿಸಿ ಉಸ್ಲಿ ತಗೊಳ್ಳಿ, ಬಿಸಿ ಬಿಸಿ ಕಡ್ಲೆ ಉಸ್ಲಿ ತಗೊಳ್ಳಿ, ನೀವು ಬಿಸಿ ಬಿಸಿ ಕಡ್ಲೆ ಉಸ್ಲಿನಾ ಒಂದ್ಸಲ ತಿಂದ್ರೆ ಮತ್ತೆ ಮತ್ತೆ ತಿನ್ನೋಕೆ ಆಸೆ ಪಡ್ತೀರಾ, ತಗೊಳ್ಳಿ ಬಿಸಿ ಬಿಸಿ ಕಡ್ಲೆ ಉಸ್ಲಿ. ಸೋನಂ ಉಸ್ಲಿ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು. ಹಾಸ್ಪಿಟಲಲ್ಲಿದ್ದ ಪೇಷಂಟ್ಗಳು ಒಂದ್ಸಲ ಹುಷಾರಾಗಿ ಹೊರಗಡೆ ಬಂದ್ರೆ ಖಂಡಿತವಾಗ್ಲೂ ಸೋನಂ ಉಸ್ಲಿನ ತಿಂದೇ ತಿಂತಾ ಇದ್ರು. ಹಾಸ್ಪಿಟಲ್ ಹೊರಗಡೆ ಪಿಂಕಿ ಅನ್ನೋ ಹೆಸರಿನ ಒಂದು ಹುಡುಗಿ ಹಪ್ಳ ಮಾರೋದಕ್ಕೆ ಬರ್ತಾ ಇದ್ಲು. ಪಿಂಕಿ ಹಪ್ಳ ತಿನ್ನೋರು ಜಾಸ್ತಿ ಜನ ಇರ್ಲಿಲ್ಲ, ಅದಕ್ಕೆ ಸೋನಂನ ನೋಡಿದ್ರೆ ಹೊಟ್ಟೆ ಹುರ್ಕೋತಾ ಇದ್ಲು. ಬಿಸಿ ಬಿಸಿ ಉಸ್ಲಿ, ಹಾಳಾಗ್ ಹೋಗ್ಲಿ ಇವಳು ಉಸ್ಲಿ ಎಲ್ಲ. ಎಷ್ಟು ಹಳೆ ಕಡ್ಲೆ ಹುಳ ಬಂದಿರೋ ಕಡ್ಲೆನ ತಂದು ಉಸ್ಲಿ ಮಾಡ್ತಾಳೋ ಈ ಸೋನಂ ಗೊತ್ತಿಲ್ಲ. ನನ್ನ ಉಸ್ಲಿ ನಿನ್ನ ವಾಸನೆ ಬರೋ ಹಪ್ಳಕ್ಕಿಂತ ಚೆನ್ನಾಗೇ ಇರತ್ತೆ. ನಿಜ ಹೇಳು, ಎಷ್ಟ್ ದಿನ ಆಯ್ತು ಸ್ನಾನ ಮಾಡಿ? ಸೋನಂ ಸಂಜೆ ವಾಪಸ್ ಮನೆಗ್ ಹೋಗಿ ವಯಸ್ಸಾಗಿರೋ ಅವ್ರಮ್ಮನ್ ಸೇವೆ ಕೂಡ ಮಾಡ್ತಾ ಇದ್ಲು. ಮತ್ತವ್ರಿಗೆ ಬೆಳಗ್ಗೆಯಿಂದ ನಡೆದಿದ್ ವಿಚಾರನೂ ಹೇಳ್ತಾ ಇದ್ಲು. ಅಮ್ಮ, ಇವತ್ತು ತುಂಬಾ ಒಬ್ಬ ಶ್ರೀಮಂತ ನನ್ಗೆ 100 ರೂಪಾಯಿ ಟಿಪ್ಸ್ ಕೂಡ ಕೊಟ್ಟ. ಹಾಗಂದ್ರೆ ಏನಮ್ಮ? ಯಾರಾದ್ರೂ ಖುಷಿಯಾಗಿ ಅವ್ರು ನಮಗೆ ದುಡ್ಡು ಕೊಡ್ತಾರಲ್ಲ, ಅದನ್ನೇ ಟಿಪ್ಸ್ ಅಂತ ಹೇಳೋದಮ್ಮ. ಮಗಳೇ, ಮದ್ವೆ ಮಾಡ್ಕೊಳ್ಳೋದಕ್ಕೆ ಯಾವ್ದಾದ್ರೂ ಹುಡುಗನ್ನ ಹುಡುಕು. ನಾನೆದ್ದು ಹೊರಗಡೆ ಎಲ್ಲೂ ಹೋಗಕ್ಕೂ ಆಗಲ್ಲ. ಮೊದ್ಲು ನೀನು ಪೂರ್ತಿಯಾಗಿ ಹುಷಾರಾಗಮ್ಮ, ಆಮೇಲೆ ನಾನ್ ಮದ್ವೆ ಆಗ್ತೀನಿ. ಸೋನಂ ಅಮ್ಮನ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಹೋಯ್ತು. ಒಂದಿನ ಅವ್ರಮ್ಮನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕಾಗ್ ಬಂತು. ಪಿಂಕಿ ಇದನ್ನ ನೋಡಿ ತುಂಬಾ ಖುಷಿ ಪಟ್ಲು. ಸೋನಮ್ಮಮ್ಮ ಹಾಸ್ಪಿಟಲಲ್ಲಿದ್ದಾರೆ. ಇವತ್ತವಳು ಉಸ್ಲಿ ಮಾರೋದಕ್ಕೆ ಬರೋದಿಲ್ಲ. ಅವಳು ಬರೋ ಹೊತ್ತಿಗೆ ಹುಸ್ಲಿ ವ್ಯಾಪಾರನ ನಾನೇ ಶುರು ಮಾಡ್ಬಿಡ್ತೀನಿ. ಇಷ್ಟು ದೊಡ್ಡ ಅವಕಾಶ ಮತ್ತೆ ನನಗ್ ಸಿಗಲ್ಲ. ಪಿಂಕಿ ಹಪ್ಳ ಮಾರೋದನ್ನ ಬಿಟ್ಬಿಟ್ಲು, ಉಸ್ಲಿ ಮಾರೋದಕ್ಕೆ ಶುರು ಮಾಡಿದ್ಲು. ಆದ್ರೆ ಪಿಂಕಿ ಮಾಡಿರೋ ಉಸ್ಲಿ ರುಚಿ ಜನಗಳಿಗೆ ಇಷ್ಟ ಆಗ್ಲಿಲ್ಲ. ಅವಳು ಮಾರ್ತಾ ಇದ್ದ ಹಪ್ಳದ ತರನೇ ಉಸ್ಲಿ ಕೂಡ ತುಂಬಾ ಕಮ್ಮಿ ವ್ಯಾಪಾರ ಆಯ್ತು. ಈ ಕಡೆ ಸೋನಂ ತಾಯಿ ಆರೋಗ್ಯ ಸರಿ ಹೋಯ್ತು. ಸೋನಂ ಮತ್ತೆ ಉಸ್ಲಿ ಮಾರೋದಕ್ಕೆ ಬಂದ್ಲು. ಸೋನಂ ವಾಪಸ್ ಬಂದ ಕೂಡ್ಲೆ ಉಸ್ಲಿ ತಿನ್ನೋದಕ್ಕೆ ತುಂಬಾ ಜನ ಗುಂಪು ಕಟ್ಟಿದ್ರು. ನಾನ್ ಉಸ್ಲಿ ಮಾರಿದ್ರೆ ಅದ್ ಯಾರಿಗೂ ಇಷ್ಟ ಆಗ್ಲಿಲ್ಲ. ಆದ್ರೆ ಈ ಹಾಳಾಗಿರೋ ಕಡ್ಲೆಕಾಳು ಉಸ್ಲಿ ನೋಡು, ಎಲ್ರೂ ಜನ ಹೇಗ್ ತಿಂತಾ ಇದಾರೆ ಅಂತ. ಇವಳಿಗೆ ಮತ್ತೆ ಈ ವ್ಯಾಪಾರ ಮಾಡೋರ್ಗೆ ಏನಾದ್ರೂ ಬುದ್ಧಿ ಕಲಿಸ್ಲೇಬೇಕು. ಪಿಂಕಿ ಕದ್ದು ಮುಚ್ಚಿ ಸೋನಂ ಮೇಲೆ ಒಂದು ಕಣ್ಣಿಡ್ತಾ ಇದ್ಲು. ಒಂದಿನ ಸೋನಂ ತನ್ನ ಬುಟ್ಟಿನ ಹೊರಗಡೆನೆ ಇಟ್ಟು ಬಾತ್ರೂಮ್ಗೆ ಅಂತ ಹೋದಾಗ ಆಗ ಪಿಂಕಿ ಆ ಬುಟ್ಟಿನಲ್ಲಿ ಕಡ್ತಾ ಬರೋ ಪುಡಿನ ಮಿಕ್ಸ್ ಮಾಡ್ಬಿಟ್ಲು. ಅವತ್ತು ಸಂಜೆ ಯಾರೇ ಆ ಉಸ್ಲಿನ ತಿಂದ್ರೂ ಕಡ್ತದಿಂದ ತಲೆ ಕೆಟ್ಟು ಹೋಯ್ತವ್ರಿಗೆ. ಈ ಹುಡುಗಿ ಹತ್ರ ಉಸ್ಲಿ ತಗೊಂಡ್ ತಿಂದಿದ್ದಕ್ಕೆ ಮೈಯೆಲ್ಲ ನವೆ ಆಗ್ತಿದೆ. ಜನಗಳು ಸೋನಂನ ಹಾಸ್ಪಿಟಲ್ ಹೊರಗಡೆಯಿಂದ ಓಡಿಸ್ಬಿಡ್ತಾರೆ. ಪಿಂಕಿ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾಳೆ. ಇವಾಗ ಬಂತು ಮಜಾ. ಸೋನಂ ವೀರ್ಪುರ್ಗ್ ಹೋಗೋ ದಾರಿನಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಈಗ ನಾನು ನನ್ನಮ್ಮನ ಆರೋಗ್ಯನ ಹೇಗ್ ನೋಡ್ಕೊಳ್ಳಿ? ಸೋನಂ ಹತ್ರ ಒಂದಜ್ಜಿ ಊಟ ಕೇಳ್ಕೊಂಡು ಬರ್ತಾಳೆ. ಮಗಳೇ, ನಿನ್ನ ಬುಟ್ಟಿಯಿಂದ ಒಂದಷ್ಟು ಉಸ್ಲಿ ನನಗ್ ಕೊಡಮ್ಮ, ತುಂಬಾನೇ ಹಸುವಾಗ್ತಿದೆ. ಅಮ್ಮ, ಈ ಉಸ್ಲಿನ ತಿನ್ಬೇಡಿ, ಇದ್ರಲ್ಲಿ ಯಾರೋ ಏನೋ ಬೆರೆಸಿದ್ದಾರೆ. ನನ್ ಹತ್ರ 100 ರೂಪಾಯಿ ಇದೆ, ಬೇಕು ಅಂದ್ರೆ ಅದನ್ ತಗೊಂಡ್ ಹೋಗಿ, ಎಲ್ಲಾದ್ರೂ ಊಟನ ಕೊಂಡ್ಕೊಂಡ್ ತಿನ್ನೋರಂತೆ. ಸೋನಂ ಆ ಅಜ್ಜಿಗೆ ತನ್ನ ಹತ್ರ ಇದ್ದ 100 ರೂಪಾಯಿ ಕೊಡ್ತಾಳೆ. ಆ ವಯಸ್ಸಾದ ಅಜ್ಜಿ ಆ ಉಸ್ಲಿಗೆ ತನ್ನ ಕೈಯಿಂದ ಆಶೀರ್ವಾದ ಮಾಡ್ತಾಳೆ. ಕೈಯಿಂದ ಬೆಳಕು ಹೊರಗ್ ಬರುತ್ತೆ, ಮತ್ತ ಅಜ್ಜಿ ಅಲ್ಲಿಂದ ಹೊರಟೋಗ್ತಾಳೆ. ಸೋನಂ ಆ ಕಡತದ ಉಸ್ಲಿನ ತಗೊಂಡು ಮನೆಗ್ ಬರ್ತಾಳೆ. ಬೆಳಿಗ್ಗೆಯಿಂದ ನಡೆದ ಎಲ್ಲಾ ವಿಷಯನೂ ಅವಳ ಅಮ್ಮನ ಹತ್ರ ಹೇಳ್ತಾಳೆ. ಕೊಡು, 1 ಚಮಚ ಉಸ್ಲಿನ ನಾನ್ ತಿನ್ ನೋಡ್ತೀನಿ, ಆಗ ಗೊತ್ತಾಗೋಗುತ್ತೆ ಇದರಿಂದ ಕಡತ ಆಗತ್ತೋ ಇಲ್ವೋ ಅನ್ನೋದು. ಸೋನಂ ಅಮ್ಮ 1 ಚಮಚ ಉಸ್ಲಿನ ತಿಂತಾರೆ. ಉಸ್ಲಿ ತಿಂದ ಕೂಡ್ಲೆ ಸೋನಂ ಅಮ್ಮ ಪೂರ್ತಿಯಾಗಿ ಹುಷಾರಾಗಿ ಹೋಗ್ತಾರೆ. ಮಗಳೇ, ನನ್ನ ಆರೋಗ್ಯ ತುಂಬಾ ಸುಧಾರಿಸಿದೆ ಅನ್ನಿಸ್ತಿದೆ, ಮತ್ತೆ ನನಗೆಲ್ಲೂ ಕೂಡ ಕಡ್ತ ಆಗ್ತಾ ಇಲ್ಲ. ನನಗನ್ಸತ್ತೆ ನಿನಗೆ ಎಲ್ಲೋ ಖಂಡಿತ ತಪ್ಪು ತಿಳುವಳಿಕೆ ಆಗಿದೆ ಅಂತ. ನೀನು ಇದೇ ಉಸ್ಲಿನ ನಾಳೆ ತಗೊಂಡ್ ಹೋಗಿ ಮಾರ್ಕೊಂಡ್ ಬಾ.
ಸೋನಂ ಮಾರನೇ ದಿನ ಆ ಉಸ್ಲಿನ ತಗೊಂಡು ಹಾಸ್ಪಿಟಲ್ ಹೊರಭಾಗಕ್ ಬರ್ತಾಳೆ. ಹಾಸ್ಪಿಟಲ್ ಹೊರಗಡೆ ಎಲ್ಲರಿಗೂ ಗೊತ್ತಾಗತ್ತೆ ಯಾವ್ದೋ ಹುಡುಗಿ ಜಾದೂ ಉಸ್ಲಿನ ಮಾರ್ತಿದ್ದಾಳೆ ಅನ್ನೋದು. ಆ ಉಸ್ಲಿನ ತಿಂದ್ರೆ ಏನೇ ಕಾಯಿಲೆ ಇದ್ರೂ ಅದು ಸರಿ ಹೋಗುತ್ತೆ ಅಂತ. ಸೋನಂ ಹತ್ರ ಆರೋಗ್ಯ ಸರಿ ಇಲ್ದೇ ಇರೋರು ತುಂಬಾ ಜನ ಬರ್ತಾರೆ. ಜನಗಳು ಅವಳಿಗೆ 2 ಪಟ್ಟು 3 ಪಟ್ಟು ಜಾಸ್ತಿ ಹಣ ಕೊಟ್ಟು ಆ ಉಸ್ಲಿನ ತಿಂದು ಆಮೇಲೆ ಎಲ್ರೂ ಆರೋಗ್ಯನ ಸರಿ ಮಾಡ್ಕೊಂಡು ವಾಪಸ್ ಹೋಗ್ತಾರೆ. ಪಿಂಕಿಗೂ ಕೂಡ ಈ ವಿಷಯ ಗೊತ್ತಾಯ್ತು. ಚಮತ್ಕಾರದ ಉಸ್ಲಿ, ಇದೇನ್ ಹುಚ್ಚುತನ, ನಾನು ಸ್ವಲ್ಪ ತಿಂದು ನೋಡ್ತೀನಿರು. ಪಿಂಕಿ ಕೂಡ ಸೋನಂ ಹತ್ರ ಉಸ್ಲಿನ ಕೊಂಡ್ಕೋತಾಳೆ. ಅವಳು ಯಾವಾಗ ಆ ಉಸ್ಲಿ ತಿಂತಾಳೋ ಆಗ ಅವಳಿಗೆ ಕಡ್ತ ಶುರುವಾಗತ್ತೆ. ಅಯ್ಯೋ ಅಮ್ಮ, ಇದೇನಾಗ್ತಿದೆ? ಅಯ್ಯೋ ಎಲ್ಲಾ ಕಡೆ ಕಡಿತಾ ಇದೆ. ಅಯ್ಯೋ ನನ್ ಸತ್ತೆ, ಅಯ್ಯೋ ದೇವ್ರೇ ನನ್ ಸತ್ತೆ. ಎಲ್ಲಾ ಕಡೆ ಕಡಿತಾ ಇದೆಯಲ್ಲ. ಸೋನಂ ನೋಡ್ತಾಳೆ, ವಯಸ್ಸಾದ ಅಜ್ಜಿ ಯಾರಿಗೆ 100 ರೂಪಾಯಿ ಕೊಟ್ಟಿದ್ಲೋ ಅವರು ದೂರದಲ್ಲಿ ನಿಂತ್ಕೊಂಡು ನಗ್ತಿರ್ತಾರೆ. ಸೋನಂಗೆ ಅರ್ಥ ಆಯ್ತು, ಆ ಚಮತ್ಕಾರದ ಉಸ್ಲಿ ಅದೇ ವಯಸ್ಸಾದ ಅಜ್ಜಿಯ ಚಮತ್ಕಾರ ಅನ್ನೋದು. ವಯಸ್ಸಾದ ಅಜ್ಜಿ ಪಿಂಕಿ ಹತ್ರ ಹೋಗಿ ಅವಳಿಗೆ ಹೇಳ್ತಾರೆ, ಏನು ಇವಾಗ್ಲೂ ನೀನು ಬೇರೆಯವರ ವಸ್ತುಗಳಿಗೆ ಅಂಥದಿಂಥದ್ದು ಮಿಶ್ರಣ ಮಾಡೋದಿಲ್ಲ ತಾನೆ? ಮಾಡಲ್ಲ ಅಂತ ಮಾತ್ ಕೊಟ್ರೆ ಆಗ ಈ ಕಡ್ತನ ನಾನು ನಿಲ್ಲಿಸ್ತೀನಿ. ಆದಷ್ಟು ಬೇಗ ನನ್ನ ಈ ಕಡ್ತನ ನಿಲ್ಸಿ. ನಾನು ಮಾತ್ ಕೊಡ್ತೀನಿ, ಇನ್ ಮುಂದೆ ಇಂಥ ಕೆಲ್ಸ ಎಲ್ಲ ನಾನು ಮಾಡೋದಿಲ್ಲ. ಆ ಅಜ್ಜಿ ಪಿಂಕಿನ ಸರಿ ಮಾಡ್ತಾರೆ, ಮತ್ತಲ್ಲಿಂದ ಮಾಯ ಆಗಿ ಹೋಗ್ತಾರೆ. ಒಂದಾನೊಂದು ಕಾಲದಲ್ಲಿ ರಾಮು ಅನ್ನೋ ಒಬ್ಬ ಬಡ ವ್ಯಕ್ತಿ ತನ್ನ ಮಗಳು ವೈಶಾಲಿ ಜೊತೆ ವಾಸವಾಗಿರ್ತಿದ್ದ. ರಾಮುಗೆ ಈಗ ತುಂಬಾನೇ ವಯಸ್ಸಾಗಿತ್ತು. ವಯಸ್ಸಿಗೆ ಬಂದ ಮಗಳ ಬಗ್ಗೆ ಅವನ್ಗೆ ತುಂಬಾ ಚಿಂತೆ ಇರ್ತಿತ್ತು. ಅಪ್ಪ, ಔಷಧಿ ಕುಡೀರಿ. ಮಗಳೇ, ನನ್ನನ್ನ ಕ್ಷಮಿಸ್ಬಿಡು. ನನ್ಗೆ ಹುಷಾರಿಲ್ದಿದ್ ಕಾರಣ ನಿನ್ಗೋಸ್ಕರ ಯಾವುದೇ ಸಂಬಂಧ ಹುಡ್ಕಕ್ ಆಗ್ತಿಲ್ಲ. ಇಷ್ಟು ವರ್ಷಗಳ ಕಾಲ ನಾನು ಜನರ ಮನೆಯಲ್ಲಿ ಮನೆ ಆಳಾಗಿ ಕೆಲಸ ಮಾಡ್ತಿದ್ದೆ. ಅದೇ ಸಮಯ ನಾನು ನಿನ್ಗೋಸ್ಕರ ಯಾವುದೇ ಸಂಬಂಧ ಹುಡುಕಿದಿದ್ರೆ ಇವಾಗ ತುಂಬಾ ಸಂತೋಷವಾಗಿರ್ಬೋದಿತ್ತು. ಅಪ್ಪ, ನೀವ್ ನನ್ ಮದ್ವೆ ಬಗ್ಗೆ ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀರಾ? ನನಗ್ ಮದ್ವೆ ಆಗಕ್ ಇಷ್ಟ ಇಲ್ಲ, ಮತ್ತೆ ನಿಮ್ಮನ್ ಬಿಟ್ಟು ಹೋಗಕ್ಕೂ ನನಗಿಷ್ಟ ಇಲ್ಲ. ಒಂದಿನ ವೈಶಾಲಿ ಬಾವಿಯಿಂದ ನೀರ್ ತರೋಕ್ ಹೋಗ್ತಾಳೆ. ಅವಳು ವಾಪಸ್ ಬಂದಾಗ ತನ್ನ ತಂದೆ ಉಸಿರಾಡ್ತಾ ಇರೋದಿಲ್ಲ ಅಂತ ಅವಳು ನೋಡ್ತಾಳೆ. ಅಪ್ಪ, ಅಪ್ಪ ಕಣ್ ತೆಗಿರಿ, ನೀವ್ ನನ್ನನ್ನ ಹೀಗೆ ಬಿಟ್ಟು ಹೋಗೋ ಹಾಗಿಲ್ಲ ಅಪ್ಪ. ರಾಮು ತನ್ನ ಪಕ್ಕದಲ್ಲೇ ತನ್ನ ಪೇಟನ ಇಟ್ಟಿದ್ರು. ಮತ್ತೆ ಪೇಟದ ಕೆಳಗೆ ಒಂದು ಪತ್ರ ಇತ್ತು. ಮಗಳು ಆ ಪತ್ರನ ಓದ್ತಾಳೆ. ಮಗಳೇ, ನಿನಗ್ ಕೊಡಕ್ಕೆ ನನ್ನ ಹತ್ರ ಏನೂ ಉಳ್ದಿಲ್ಲ. ನನ್ನ ಹತ್ರ ಉಳ್ದಿರೋದಂದ್ರೆ ಈ ಮಾಯಾವಿ ಪೇಟ ಮಾತ್ರ. ಇದನ್ನ ನಾನು ನಿನ್ಗೋಸ್ಕರ ಬಿಟ್ಟು ಹೋಗ್ತಾ ಇದ್ದೀನಿ. ನೀನ್ ಇದನ್ನ ಧರಿಸಿದಾಗ ನಿನ್ ರೂಪ ಬದಲಾಗುತ್ತೆ. ಆದ್ರೆ ಇದನ್ನ ನೀನ್ ಅಪಾಯದಲ್ಲಿ ಇರ್ಬೇಕಾದ್ರೆ ಮಾತ್ರ ಬಳಸ್ಬೇಕು ಮಗಳೇ. ಆದ್ರೆ ಒಂದ್ ಮಾತನ್ನ ನೆನ್ಪಲ್ಲಿಟ್ಕೋ ಮಗಳೇ, ಈ ಮಾಯಾವಿ ಪೇಟದ ಶಕ್ತಿ ಬರೀ ದಿನದ ಬೆಳಕಿನಲ್ಲಿ ಮಾತ್ರ ಕೆಲ್ಸ ಮಾಡೋದು. ಹೇ ಚಮತ್ಕಾರಿ ಪೇಟ, ದಯವಿಟ್ಟು ನನ್ನನ್ನ ನನ್ನ ತಂದೆ ಹಾಗೆ ಮಾಡು. ವೈಶಾಲಿ ರಾಮು ಆಗ್ತಾಳೆ. ಕೆಲ ದಿನಗಳಾದ್ಮೇಲೆ ವೈಶಾಲಿ ಮನೆಯಲ್ಲಿ ಎಲ್ಲಾ ವಸ್ತುಗಳು ಖಾಲಿ ಆಗತ್ತೆ. ಅವಳ ಹತ್ರ ಹಣನೂ ಇರೋದಿಲ್ಲ. ಈಗ ನಾನೇನ್ ಮಾಡ್ಲಿ? ಈ ಚಮತ್ಕಾರಿ ಪೇಟ ಬರೀ ರೂಪ ಬದಲಾಯಿಸತ್ತೆ. ದುಡ್ಡಂತೂ ಕೊಡಕ್ಕಾಗಲ್ಲ. ನಾನೆಲ್ಲಾದ್ರೂ ಕೆಲ್ಸ ಹುಡ್ಕೊಂಡು ಹೋಗ್ಬೇಕು. ಆದ್ರೆ ಒಬ್ಬ ಹುಡುಗಿಗೆ ಯಾರ್ ಕೆಲ್ಸ ಕೊಡ್ತಾರೆ? ಅದಕ್ಕೆ ನಾನು ಹುಡುಗನ್ ರೂಪ ತಗೋತೀನಿ. ವೈಶಾಲಿ ಹುಡುಗನ್ ರೂಪಾನ ತಗೊಳ್ತಾಳೆ ಮತ್ತೆ ಕೆಲ್ಸ ಹುಡ್ಕೊಂಡು ಹೋಗ್ತಾಳೆ. ವೈಶಾಲಿ ಹುಡುಕ್ತಾ ಹುಡುಕ್ತಾ ಸೀತಾನಗರಕ್ಕೆ ಬರ್ತಾಳೆ. ಇಲ್ಲಿ ಕೇಳಿ, ನಿಮ್ಗೆ ಕೆಲ್ಸಕ್ಕಾಗಿ ಯಾವ್ದಾದ್ರು ಮನುಷ್ಯನ ಅಗತ್ಯ ಇದೆಯಾ? ಏನಿನ್ ಹೆಸರು? ನನ್ನ ಹೆಸರು ವಿಶಾಲ್ ಅಂತ. ವೈಶಾಲಿಗೆ ತುಂಬಾನೇ ದೊಡ್ಡ ಬಟ್ಟೆ ವ್ಯಾಪಾರಿ ಹತ್ರ ಕೆಲ್ಸ ಸಿಗತ್ತೆ. ವೈಶಾಲಿ ತುಂಬಾನೇ ಕಷ್ಟಪಟ್ಟು ಕೆಲ್ಸ ಮಾಡ್ತಾಳೆ ಮತ್ತೆ ಅಂಗಡಿಗೆ ಬರ್ತಿದ್ದ ಅಷ್ಟು ಗ್ರಾಹಕರ ಹತ್ರ ತುಂಬಾ ಗೌರವದಿಂದ ನಡ್ಕೋತಾಳೆ. ವಿಶಾಲ್ ಯಾವಾಗಿಂದ ನನ್ನ ಅಂಗಡಿಗೆ ಬಂದೋ ಆವಾಗಿಂದ ನನ್ನ ವ್ಯಾಪಾರ ತುಂಬಾನೇ ಹೆಚ್ಚಾಗಿದೆ. ಅವನ್ ಸಂಬಳ ಈಗ ಡಬಲ್ ಮಾಡ್ಬೇಕು. ವೈಶಾಲಿ ತುಂಬಾನೇ ಹುಷಾರಾಗಿ ಸೂರ್ಯ ಮುಳುಗೋಕು ಮುಂಚೆ ಅಂಗಡಿ ಬಿಟ್ಟು ಮನೆಗೆ ವಾಪಸ್ ಬರ್ತಿದ್ಲು. ಯಾಕಂದ್ರೆ ಸೂರ್ಯ ಮುಳುಗ್ತಿದ್ದ ಹಾಗೆ ಪೇಟ ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಇತ್ತು ಮತ್ತೆ ಅವಳು ತನ್ನ ನಿಜವಾದ ರೂಪಕ್ಕೆ ವಾಪಸ್ ಬರ್ತಿದ್ಲು. ಕೆಲ ತಿಂಗಳು ತುಂಬಾನೇ ಎಲ್ಲಾನು ಚೆನ್ನಾಗಿ ನಡೀತಿತ್ತು. ವೈಶಾಲಿನೂ ತುಂಬಾ ಚೆನ್ನಾಗಿ ದುಡಿತಾ ಇದ್ಲು.
ಆದ್ರೆ ಎಡವಟ್ ಯಾವಾಗ ಆಯ್ತು ಅಂತಂದ್ರೆ ವ್ಯಾಪಾರಿಗಳ ಮಗಳು ವಿಶಾಲ್ನ ಇಷ್ಟಪಟ್ಟಾಗ. ವ್ಯಾಪಾರಿಗಳ ಮಗಳು ಸಂಧ್ಯಾ ಅಂಗಡಿಗೆ ತನ್ನ ತಂದೆಗೆ ಊಟ ಕೊಡೋದಕ್ಕೆ ಬರ್ತಾ ಇದ್ಲು. ವಿಶಾಲ್, ನೀನ್ ಊಟ ಮಾಡಿದ್ಯಾ? ಹೌದು, ನಾನ್ ಮನೇಲೆ ತಿನ್ಬಿಟ್ ಬರ್ತೀನಿ. ಆಮೇಲೆ ವಾಪಸ್ ಹೋಗಿ ಮತ್ತೆ ಮನೇಲೆ ತಿಂತೀನಿ. ನಿಂಗ್ ಬೇಕು ಅಂತಂದ್ರೆ ನಾನ್ ನಿನಗೂನು ಅಡ್ಗೆ ಮಾಡ್ಕೊಂಡ್ ತಗೊಂಡ್ ಬರ್ತೀನಿ. ನೀನಿವತ್ತು ನಮ್ ಜೊತೆ ನಮ್ ಮನೆ ನೋಡೋಕೆ ಬರ್ತ್ಯಾ? ಇಲ್ಲ, ನಾನೀಗ ಬರಕ್ಕಾಗಲ್ಲ. ಯಾಕಂದ್ರೆ ಅಂಗಡಿಯಲ್ಲಿ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ. ಹೋಗು ವಿಶಾಲ್, ಕಸ್ಟಮರ್ಸ್ ಅನ್ನ ನಾನ್ ನೋಡ್ಕೋತೀನಿ. ವ್ಯಾಪಾರಿಗೂನು ವಿಶಾಲ್ ತನ್ನ ಮಗಳನ್ನ ಮದ್ವೆ ಆಗ್ಲಿ ಅಂತ ಇಷ್ಟ ಆಯ್ತು. ಅವತ್ತು ವೈಶಾಲಿ ಸಂಧ್ಯಾಳ ಜೊತೆ ಅವಳ ಮನೆಗೆ ಹೋಗ್ಲೇಬೇಕಾಯ್ತು. ವ್ಯಾಪಾರಿಗಳ ಮನೆ ತುಂಬಾ ದೊಡ್ಡದಾಗಿತ್ತು. ಮನೆ ನೋಡ್ತಾ ನೋಡ್ತಾ ಸಂಜೆನೆ ಆಗೋಯ್ತು. ಸೂರ್ಯ ಇನ್ನೇನು ಮುಳುಗೋದ್ರಲ್ಲಿದ್ದ. ನಾನೀಗ ಹೋಗ್ಬೇಕು. ಆದ್ರೆ ನೀನೇನು ನನ್ ಪೂರ್ತಿ ಮನೆನ ನೋಡೇ ಇಲ್ಲ. ನಾನ್ ಮತ್ತೆ ಯಾವಾಗಾದ್ರೂ ಬರ್ತೀನಿ. ನಾನೀಗ ಹೋಗ್ಬೇಕಾಗತ್ತೆ. ನೀನಿವತ್ ರಾತ್ರಿ ಇಲ್ಲೇ ಉಳ್ಕೋಬಹುದು. ಇಲ್ಲ, ನಾನ್ ಹೋಗ್ಲೇಬೇಕು. ವೈಶಾಲಿ ಅಲ್ಲಿಂದ ಓಡೋಕ್ ಶುರು ಮಾಡ್ತಾಳೆ. ನೇರವಾಗಿ ತನ್ನ ಮನೆಗ್ ಬಂದು ನಿಲ್ತಾಳೆ. ಅಪ್ಪ ದೇವ್ರೆ, ಇವತ್ತು ಸ್ವಲ್ಪದ್ರಲ್ಲಿ ತಪ್ಪಿಸ್ಕೊಂಡಿದೀನಿ. ವೈಶಾಲಿಗೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗೋದಿಲ್ಲ. ಅವಳು ಒಬ್ಬ ಹುಡುಗಿಯಾಗಿದ್ಲು. ಅದಕ್ಕೆ ವ್ಯಾಪಾರಿಗಳ ಮಗಳನ್ನ ಅವಳು ಮದ್ವೆ ಆಗೋದಕ್ಕೆ ಸಾಧ್ಯನೇ ಇರ್ಲಿಲ್ಲ. ಒಂದ್ ವೇಳೆ ವ್ಯಾಪಾರಿಗೆ ಸತ್ಯ ಹೇಳಿದಿದ್ರೆ ಅವಳು ಕೆಲ್ಸ ಕಳ್ಕೊಳ್ಬೇಕಾಗಿತ್ತು. ಕೆಲ್ಸ ಅಂತೂ ನನ್ ಬಿಡಕ್ಕಾಗಲ್ಲ. ವ್ಯಾಪಾರಿಗಳು ನನ್ಗೇನಾದ್ರೂ ಮದ್ವೆ ಬಗ್ಗೆ ಕೇಳಿದ್ರೆ ಏನಾದ್ರೂ ಒಂದ್ ಕಾರಣ ಹೇಳ್ಬಿಡ್ತೀನಿ. ವ್ಯಾಪಾರಿ ವೈಶಾಲಿಗೆ ಅಂದ್ರೆ ವಿಶಾಲ್ ಹತ್ರ ಮದ್ವೆ ಬಗ್ಗೆ ಮಾತಾಡ್ದಾಗ ಅವಳು ಹೇಗಾದ್ರೂ ಮಾಡಿ ಮಾತನ್ನ ಮರೆಸ್ತಾ ಇದ್ಲು. ಒಂದಿನ ವ್ಯಾಪಾರಿ ತನ್ನ ಮಗಳಿಗೆ ಹೇಳ್ತಾನೆ, ಈ ವಿಶಾಲ್ ಅವನ್ ಬಗ್ಗೆ ಯಾಕೇನು ಹೇಳ್ತಾನೆ ಇಲ್ಲ, ಮತ್ತೆ ಅವನಿಗೆ ಸಂಬಂಧಪಟ್ಟ ವಿಷಯನ ಸರಿಯಾಗಿ ಹೇಳ್ತಾನೆ ಇಲ್ಲ. ಇವತ್ ಸಾಯಂಕಾಲ ನೀನ್ ಅವನನ್ನ ಹಿಂಬಾಲಿಸು, ಆಮೇಲೆ ನೋಡ್ಕೋ ಅವನ್ ಎಲ್ಲಿರೋದು ಅಂತ. ಅವತ್ ಸಂಜೆ ಸಂಧ್ಯಾ ವಿಶಾಲ್ನ ಹಿಂಬಾಲಿಸ್ಕೊಂಡ್ ಹೋಗ್ತಾಳೆ. ಅವಳು ರೂಪ ಬದಲಾಯಿಸೋದನ್ನ ಸಂಧ್ಯಾ ನೋಡ್ಬಿಡ್ತಾಳೆ. ಸಂಧ್ಯಾಳ ಮನಸ್ಸು ಮುರ್ದು ಹೋಗುತ್ತೆ. ಈ ಎಲ್ಲಾ ವಿಷಯನ ಹೋಗಿ ತನ್ನ ತಂದೆಗೆ ಹೇಳ್ತಾಳೆ. ಇದು ಹೇಗಾಗೋಕ್ ಸಾಧ್ಯ? ಮಾರನೇ ದಿನ ವೈಶಾಲಿ ವಿಶಾಲ್ನ ರೂಪದಲ್ಲಿ ಅಂಗಡಿಗೆ ಬಂದಾಗ ವ್ಯಾಪಾರಿ ಅವಳಿಗೆ ಹೇಳ್ತಾನೆ, ನೀನ್ ಯಾರು? ಹುಡ್ಗಿನ ಹುಡ್ಗಾನ ಸರಿಯಾಗಿ ಹೇಳು, ಇಲ್ಲಾದ್ರೆ ಮೋಸ ಮಾಡಿದ್ಯಾ ಅಂತ ಜೈಲಿಗೆ ಕಳಿಸ್ಬಿಡ್ತೀನಿ. ವೈಶಾಲಿ ಪೇಟಾನ ತೆಗೆದು ತನ್ನ ನಿಜ ಸ್ವರೂಪಕ್ಕೆ ಬಂದು ಮತ್ತೆ ಅಳೋಕ್ ಶುರು ಮಾಡ್ತಾಳೆ. ನಾನು ಒಬ್ಬ ಹುಡುಗಿಯರಿಗೆ ಯಾರು ಕೆಲ್ಸ ಕೊಡಲ್ಲ ಅಂತ, ಅದಕ್ಕೆ ನಾನು ದುಡಿಯೋಕೆ ಅಂತ ಹುಡುಗರ ರೂಪನ ಧರಿಸ್ದೆ. ನನ್ ತಂದೆ ಈ ಚಮತ್ಕಾರಿ ಪೇಟಾನ ನನಗೆ ಕೊಟ್ರು. ದಯವಿಟ್ಟು ನನ್ನನ್ನ ಕೆಲ್ಸದಿಂದ ತೆಗ್ದು ಹಾಕ್ಬೇಡಿ. ನಮ್ಮ ಮನೇಲಿ ಯಾರು ಇಲ್ಲ. ಇಷ್ಟು ದಿನದಿಂದ ನೀನ್ ನಮ್ಮೆಲ್ರಿಗೂ ಮೋಸ ಮಾಡಿದ್ಯಾ. ಆದ್ರೂ ಪರವಾಗಿಲ್ಲ, ನಿನ್ನವ್ರಂತ ನಿನ್ಗೆ ಯಾರು ಇಲ್ದಿದ್ರೆ ನಾನು ಇವತ್ತಿಂದ ಅನ್ಕೋತೀನಿ ನನ್ಗೆ ಇವತ್ತಿಂದ ಒಬ್ಳಲ್ಲ ಇಬ್ರು ಮಕ್ಳಿದ್ದಾರೆ ಅಂತ. ಆದ್ರೆ ಇವತ್ತಿಂದ ಈ ಮಾಯಾವಿ ಪೇಟನ ಉಪಯೋಗಿಸ್ಬೇಡ.